ನಮಸ್ಕಾರ ಸ್ನೇಹಿತರೆ. ಭಕ್ತರ ಕಷ್ಟಗಳನ್ನು ಕೇಳುವ ದೇವರು ನಿಜವಾಗಿಯೂ ಇದ್ದಾನ. ನಾವು ಕರೆದಾಗ ಪ್ರತಿಕ್ರಿಯಿಸುವ ಶಕ್ತಿ ನಿಜವಾಗಿಯೂ ಇದೆಯಾ? ಜೀವಂತವಾಗಿ ಸಮಾಧಿಯಲ್ಲಿ ಕುಳಿತರೂ ಇಂದಿಗೂ ಲಕ್ಷಾಂತರ ಜನರ ಬದುಕನ್ನು ಬದಲಾಯಿಸುತ್ತಿರುವ ಮಹಾನ್ ಯತಿ ಯಾರು ಗೊತ್ತಾ? ಅವರು ಮಂತ್ರಾಲಯದ ದೈವ ಶ್ರೀ ರಾಘವೇಂದ್ರ ಸ್ವಾಮಿಯೇ. ಹೌದು ಸ್ನೇಹಿತರೆ, ಈ ಕತೆ ಕೇವಲ ಒಬ್ಬ ಯತಿಯ ಕಥೆ ಅಲ್ಲ, ಇದು ಭಕ್ತಿ, ನಂಬಿಕೆ ಮತ್ತು ಅದ್ಭುತಗಳ ಕಥೆಯಾಗಿದೆ. 1595ರ ಸುಮಾರಿಗೆ ದಕ್ಷಿಣ ಭಾರತದ ಒಂದು ಸಣ್ಣ ಪಟ್ಟಣ ಭುವನಗಿರಿ, ಅಲ್ಲಿ ಜನಿಸಿದರು ಒಬ್ಬ ಬಾಲಕ. ಅವನ ಹೆಸರು ವೆಂಕಟನಾಥ. ಚಿಕ್ಕನಿಂದಲೇ ಅವನಲ್ಲಿ ವಿಚಿತ್ರ ಶಾಂತಿ ಇತ್ತು. ಇತರೆ ಮಕ್ಕಳಂತೆ ಆಟವಾಡುವುದಕ್ಕಿಂತ ಅವನು ಪುಸ್ತಕದಲ್ಲಿ ತೊಡಗಿಸಿಕೊಂಡಿದ್ದ. ವೇದಗಳು, ಶಾಸ್ತ್ರಗಳು ಅವನಿಗೆ ಆಟವಾಗಿತ್ತು. ಅವನ ಗುರುಗಳು ಹೇಳುತ್ತಿದ್ದರು, ಈ ಹುಡುಗ ಸಾಮಾನ್ಯನಲ್ಲ, ಭವಿಷ್ಯದಲ್ಲಿ ದೊಡ್ಡ ಯತಿ ಆಗ್ತಾನೆ ಅಂತ. ಜ್ಞಾನ ಇದ್ದರೂ ಸಹ ಅವರ ಜೀವನ ಸುಲಭ ಇರಲಿಲ್ಲ. ವೆಂಕಟನಾಥನ ಕುಟುಂಬ ತುಂಬ ಬಡತನದಲ್ಲಿತ್ತು. ಅವರಿಗೆ ಊಟಕ್ಕೂ ಸಹ ಕಷ್ಟವಾಗ್ತಾ ಇತ್ತು. ಆದರೂ ಅವನು ಭಕ್ತಿಯನ್ನು ಬಿಡಲಿಲ್ಲ. ಅವನ ಪತ್ನಿ ಸರಸ್ವತಿ ಅವನ ಜೊತೆ ನಿಂತು ಸಹಾಯವನ್ನು ಮಾಡ್ತಾ ಇದ್ರು. ಒಂದು ದಿನ ಮನೆಯಲ್ಲೇ ಅನ್ನವಿಲ್ಲದ ಪರಿಸ್ಥಿತಿ ಬರುತ್ತದೆ. ಆದರೂ ವೆಂಕಟನಾಥರು ದೇವರನ್ನು ಬಿಟ್ಟು ಬಿಡಲಿಲ್ಲ. ನಾನು ಭಕ್ತಿಯನ್ನು ಬಿಡಲ್ಲ, ದೇವರು ನನ್ನನ್ನು ಬಿಡೋದಿಲ್ಲ ಅಂತ ಹೇಳ್ತಾ ಇದ್ರು. ಅವನ ಜೀವನದಲ್ಲಿ ಒಂದು ದೊಡ್ಡ ಟರ್ನಿಂಗ್ ಪಾಯಿಂಟ್ ಬರುತ್ತದೆ. ಅವನ ಗುರುಗಳು ಅವನಿಗೆ ಸನ್ಯಾಸ ಸ್ವೀಕರಿಸಲು ಹೇಳ್ತಾರೆ. ಮೊದಲು ಅವನು ಗೊಂದಲದಲ್ಲಿರ್ತಾನೆ. ಕುಟುಂಬ, ಪತ್ನಿ, ಜೀವನ. ಆದರೆ ಅವನೊಳಗೆ ಒಂದು ದೈವಿಕ ಕರೆ ಬರುತ್ತದೆ. ಕೊನೆಗೆ ಅವನು ಸನ್ಯಾಸ ಸ್ವೀಕರಿಸಲು ಒಪ್ಕೊಳ್ತಾನೆ ಹಾಗೂ ಸನ್ಯಾಸವನ್ನು ಸ್ವೀಕರಿಸ್ತಾನೆ. ಅವನಿಗೆ ಹೊಸ ಹೆಸರು ಅಲ್ಲಿಂದ ಸಿಗುತ್ತದೆ. ಹೊಸ ಹೆಸರು ರಾಘವೇಂದ್ರ ತೀರ್ಥ ಅಂತ. ಇದರಿಂದ ಅವನ ಜೀವನ ಸಂಪೂರ್ಣವಾಗಿ ಬದಲಾಗುತ್ತದೆ ಸ್ನೇಹಿತರೆ. ರಾಘವೇಂದ್ರ ಸ್ವಾಮಿಗಳು ಕೇವಲ ಯತಿ ಅಲ್ಲ, ಅವರು ದೊಡ್ಡ ಪಂಡಿತರು. ವೇದ, ಉಪನಿಷತ್ತು, ತತ್ವಶಾಸ್ತ್ರ ಎಲ್ಲದರಲ್ಲೂ ಅಪಾರ ಜ್ಞಾನವನ್ನು ಹೊಂದಿದವರು. ಅವರ ಉಪನ್ಯಾಸ ಕೇಳಲು ಲಕ್ಷಾಂತರ ಜನರು ಬರುತ್ತಿದ್ದರು. ರಾಜರು ಕೂಡ ಅವರನ್ನು ಗೌರವದಿಂದ ನೋಡಿಕೊಳ್ಳುತ್ತಿದ್ದರು. ಒಂದು ದಿನ ಒಬ್ಬ ಭಕ್ತ ತನ್ನ ಮಗನನ್ನು ಕಳೆದುಕೊಂಡು ದುಃಖದಲ್ಲಿ ಸ್ವಾಮಿಗಳ ಬಳಿಗೆ ಬರುತ್ತಾನೆ. ಸ್ವಾಮಿಗಳು ಕೃಪೆಯಿಂದ ಆಶೀರ್ವಾದ ಮಾಡ್ತಾರೆ. ಅದ್ಭುತವಾಗಿ ಆ ಮಗ ಮತ್ತೆ ಜೀವಕ್ಕೆ ಬರ್ತಾನೆ. ಜನರು ಆಶ್ಚರ್ಯ ಪಡ್ತಾರೆ. ಇವರು ದೇವರೇ ಇರಬಹುದು ಅಂತ ಅವರನ್ನು ಆರಾಧಿಸಲು ಶುರು ಮಾಡ್ತಾರೆ. ಇಲ್ಲಿ ಮುಖ್ಯ ವಿಷಯ ಏನಂದರೆ, ರಾಘವೇಂದ್ರ ಸ್ವಾಮಿಗಳಿಗೆ ಮಾಡರ್ನ್ ಅವಾರ್ಡ್ ಇರಲಿಲ್ಲ. ಆದರೆ ಅವರಿಗೆ ಸಿಕ್ಕ ಗೌರವಗಳು ಜನರ ಅಸೀಮ ಭಕ್ತಿ, ಜನರಿಂದ ಸಿಕ್ಕ ಅತಿ ಗೌರವ. ಮಠಗಳ ಸ್ಥಾಪನೆಯಾಗ್ತದೆ. ಇಂದಿಗೂ ನಡೆಯುವ ಅವರಿಗೆ ಪೂಜೆ ನಡೀತದೆ. ಈ ಗೌರವಗಳು ಯಾವುದೇ ಅವಾರ್ಡ್ಗಿಂತ ದೊಡ್ಡದಲ್ಲ ಸ್ನೇಹಿತರೆ. ಸ್ವಾಮಿಗಳು ಕೊನೆಗೆ ಒಂದು ಸ್ಥಳವನ್ನು ಆಯ್ಕೆ ಮಾಡ್ತಾರೆ. ಅದೇ ಈಗಿನ ಮಂತ್ರಾಲಯ. ಅಲ್ಲಿ ಅವರು ಜೀವಂತ ಸಮಾಧಿಯನ್ನು ಪಡಿತಾರೆ. ಅದು ಬೃಂದಾವನ ಎಂದು ಕರೆಯಲ್ಪಡುತ್ತದೆ. ನಾನು ಇಲ್ಲಿ ಇರುತ್ತೇನೆ, ಭಕ್ತರ ಕಷ್ಟ ಕೇಳ್ತೇನೆ, ಇಂದು ಜನರು ನಂಬುತ್ತಾರೆ. ಸ್ವಾಮಿಗಳು ಜೀವಂತ ಇದ್ದಾರೆ ಎಂದು ಅವರು ಇಂದಿಗೂ ಸಹ ದೃಢ ಸಂಕಲ್ಪವನ್ನು ಹೊಂದಿದ್ದಾರೆ. ಪ್ರತಿ ವರ್ಷ ಆರಾಧನೆ ಮಹೋತ್ಸವ ನಡೆಯುತ್ತದೆ. ಲಕ್ಷಾಂತರ ಭಕ್ತರು ಸೇರ್ತಾರೆ. ಪೂಜೆ, ಭಜನೆ, ಸೇವೆ. ಆ ದಿನ ಅಲ್ಲಿ ಒಂದು ವಿಭಿನ್ನ ಶಕ್ತಿ ಅನುಭವವಾಗುತ್ತದೆ ಸ್ನೇಹಿತರೆ. ಇಂದಿಗೂ ಜನರು ತಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ತಾರೆ. ಅನೇಕರಿಗೆ ಅದ್ಭುತ ಅನುಭವವಾಗುತ್ತದೆ. ಕೆಲವರು ಹೇಳ್ತಾರೆ, ಸ್ವಾಮಿ ಕನಸಿನಲ್ಲಿ ಬಂದರು, ನನ್ನ ಸಮಸ್ಯೆ ಪರಿಹಾರ ಆಯಿತು ಅಂತ. ರಾಘವೇಂದ್ರ ಸ್ವಾಮಿಗಳು ನಮಗೆ ಹೇಳಿದ್ದು, ಭಕ್ತಿ ಇಟ್ಟುಕೊಳ್ಳಿ, ನಂಬಿಕೆ ಇಟ್ಟುಕೊಳ್ಳಿ, ಸತ್ಯದ ಮಾರ್ಗದಲ್ಲಿ ನಡೆಯಿರಿ ಅಂತ. ಅವರು ನಮಗೆ ಕಲಿಸಿದ್ದು ಜೀವನ ಹೇಗೆ ನಡೆಸಬೇಕು ಅಂತ. ಒಬ್ಬ ಭಕ್ತ, ಅವನ ಜೀವನ ಸಂಪೂರ್ಣ ಹಾಳಾಗಿತ್ತು. ಅವನು ಮಂತ್ರಾಲಯಕ್ಕೆ ಹೋಗಿ ಸ್ವಾಮಿಗೆ ಪ್ರಾರ್ಥನೆ ಮಾಡ್ತಾನೆ. ಕೆಲ ದಿನಗಳಲ್ಲೇ ಅವನ ಜೀವನ ಬದಲಾಗುತ್ತದೆ. ಇದು ಸ್ವಾಮಿಯ ಕೃಪೆ. ಶ್ರೀ ರಾಘವೇಂದ್ರ ಸ್ವಾಮಿ ಅವರು ಕೇವಲ ಯತಿ ಅಲ್ಲ, ಅವರು ಭಕ್ತರ ಬದುಕಿನ ಬೆಳಕು. ನೀವು ನಂಬಿದರೆ ಅವರು ನಿಮ್ಮ ಜೊತೆ ಇರ್ತಾರೆ ಸ್ನೇಹಿತರೆ. ಇದಾಗಿತ್ತು ಇಂದಿನ ವಿಡಿಯೋ. ಈ ವಿಡಿಯೋದಿಂದ ನೀವೇನಾದರೂ 1% ಆದರೂ ಕಲ್ತಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ನಮಸ್ಕಾರ, ಧನ್ಯವಾದಗಳು ಸ್ನೇಹಿತರೆ.